ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸುಲಭವಾಗಿ ದಿಢೀರಾಗೆ ಮಾವಿನಕಾಯಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿನ ತೊಗೊತಾ ಇದ್ದೀನಿ. ಇದನ್ನು 3-4 ಸರಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದ ನಂತರ ಈ ರೀತಿ ನೀರೆಲ್ಲ ಸೋರಾಕಿ ಸ್ವಲ್ಪ ನೀರನ್ನು ಚುಮಿಸಿ ಒಂದು ತಟ್ಟೆ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಬಿಡೋಣ. ಈಗ ಒಂದು ಬಾಣಲಿಗೆ 2 ಚಮಚ ಮೆಂತ್ಯ, 1 ಚಮಚ ಸಾಸಿವೆ, ಹಾಗೆಯೇ 4 ಬೇಡಿಗೆ ಮೆಣಸಿನ್ಕಾಯಿನ ಹಾಕಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಇದಾಗಿದೆ, ಇದನ್ನು ಪೌಡರ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಒಂದು ಬಾಣಲಿಗೆ 4-5 ಚಮಚ ಎಣ್ಣೆನ ಕಾಯಿಸ್ಕೊಂಡು 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಾವಿನಕಾಯಿ ತುರಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ತೋತಾಪುರಿ ಮಾವಿನಕಾಯಿನ ಬಳಸಿದ್ದೀನಿ. ಇದಕ್ಕೆ ನಾವು ಮೊದಲೇ ಪೌಡರ್ ಮಾಡಿಟ್ಕೊಂಡಂಥ ಇದು ಸಾಸಿವೆ ಮತ್ತು ಮೆಂತ್ಯ ಪುಡಿನ ಹಾಕೋಣ. ಇಲ್ಲಿ ಸುಮಾರು 6 ಸ್ಪೂನಷ್ಟು ಪೌಡರ್ ಆಗಿತ್ತು, ಅದರಲ್ಲಿ 4 ಚಮಚ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನೋಡಿ, ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಂಡು ಉದ್ರಾಗೆ ಸಾಫ್ಟಾಗಿದೆ. ಇದನ್ನು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡೋಣ. ಈ ಥರ ಚೆನ್ನಾಗಿ ಅವಲಕ್ಕಿಗೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಕೋಟ್ ಆಗಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೊಂಡ ನಂತರ ನಾವಾಗಲೇ ಉಳಿಸ್ಕೊಂಡಿದ್ವಲ್ಲ ಇದು ಸಾಸಿವೆ ಮತ್ತು ಮೆಂತ್ಯದ ಪೌಡರು, ಅದನ್ನು ಮೇಲ್ಗಡೆ ಈ ರೀತಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಫೈನಲ್ಲಾಗಿ ಕಡಲೆಕಾಯಿ ಬೀಜನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಮಾವಿನಕಾಯಿ ಅವಲಕ್ಕಿ ಉಪ್ಪಿಟ್ಟು ಸೂಪರಾಗಿ ರೆಡಿ ಆಗುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.